ಮಿತ್ರರೇ ನಮಸ್ಕಾರ. ಮಿತ್ರರೇ, ಅನಂತಕುಮಾರ್ ಹೆಗಡೆ ದಕ್ಷಿಣ ಭಾರತದ ಅತಿ ದೊಡ್ಡ ಫೈರ್ ಬ್ರ್ಯಾಂಡ್ ರಾಜಕಾರಣಿ, ರಾಜಕೀಯದಲ್ಲಿ ಬಹಳ ಉನ್ನತ ಮಟ್ಟವನ್ನು ಏರಿದಂಥವರು. 6 ಬಾರಿ ಸಂಸದರಾಗಿದ್ದರು, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಇನ್ನೇನು ಕರ್ನಾಟಕದ ರಾಜಕಾರಣಕ್ಕೆ ಬರ್ತಾರೆ, ಕರ್ನಾಟಕದ ರಾಜಕಾರಣದಲ್ಲಿ ದೊಡ್ಡ ಸ್ಥಾನವನ್ನು ಅಲಂಕರಿಸ್ತಾರೆ. ಕೆಲವರು ಹೇಳ್ತಾ ಇದ್ರು ಅನಂತಕುಮಾರ್ ಹೆಗಡೆ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆ ಮಟ್ಟಿನ ನೇಮ್ ಇತ್ತು, ಫೇಮ್ ಇತ್ತು, ಎಲ್ಲವೂ ಕೂಡ ಅನಂತಕುಮಾರ್ ಹೆಗಡೆಯವರ ಬಳಿಯಲ್ಲಿತ್ತು. ಆದರೆ ದಿಢೀರಾದಂತಹ ರಾಜಕೀಯ ಬೆಳವಣಿಗೆಯಲ್ಲಿ ಅನಂತಕುಮಾರ್ ಹೆಗಡೆ ರಾಜಕೀಯವಾಗಿ ಅಜ್ಞಾತವಾಸಕ್ಕೆ ಹೋಗ್ಬಿಟ್ರು. ಕೇವಲ ಅಜ್ಞಾತವಾಸ ಮಾತ್ರ ಅಲ್ಲ, ಅನಂತರ ಅವರು ರಾಜಕೀಯವಾಗಿ ಸನ್ಯಾಸವನ್ನೇ ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂತು. ಎಷ್ಟರ ಮಟ್ಟಿಗೆ ಅಂತಂದರೆ 2024ರಲ್ಲಿ ಅವರಿಗೆ ಟಿಕೆಟನ್ನೇ ನಿರಾಕರಿಸಲಾಯಿತು. ಅದಾದ ಬಳಿಕ ಮಿತ್ರರೇ, ಅನಂತಕುಮಾರ್ ಹೆಗಡೆ ರಾಜಕೀಯದಿಂದ ಅಂತರವನ್ನು ಕಾಯ್ದುಕೊಂಡರು. ಅವರೆಲ್ಲೂ ಕಾಣಿಸ್ಕೊಂಡೇ ಇಲ್ಲ. ಯಾವಾಗ ಅವರಿಗೆ ಟಿಕೆಟ್ ಕೈ ತಪ್ಪಿತೋ ಆ ದಿನದಿಂದ ಇವತ್ತಿನವರೆಗೆ ಅನಂತಕುಮಾರ್ ಹೆಗಡೆ ಎಲ್ಲಿದ್ದಾರೆ, ದೇಶದಲ್ಲೇ ಇದ್ದಾರಾ ಅಥವಾ ವಿದೇಶಕ್ಕೆ ಹೋದ್ರಾ, ಅವ್ರೇನು ಮಾಡ್ತಾ ಇದ್ದಾರೆ, ಯಾವ ಮಾಹಿತಿಯೂ ಇಲ್ಲ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆದರೆ ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರು ವಿಶ್ ಕೂಡ ಮಾಡಿಲ್ಲ. ಯಾವುದೇ ರೀತಿಯಲ್ಲೂ ಬಿಜೆಪಿಯ ಯಾವ ಸಭೆಯಲ್ಲೂ ಅವರು ಕಾಣಿಸಿಕೊಳ್ತಾ ಇಲ್ಲ. ಅವರ ಫೇಸ್ಬುಕ್ನಲ್ಲಾಗಿರಬಹುದು, ಟ್ವಿಟರ್ನಲ್ಲಾಗಿರಬಹುದು, ಎಲ್ಲೂ ಕೂಡ ಬಿಜೆಪಿಯ ಬಗ್ಗೆ ಒಂದೇ ಒಂದು ಪೋಸ್ಟನ್ನು ಕೂಡ ಮಾಡ್ತಾ ಇಲ್ಲ. ಅಂದರೆ ರಾಜಕೀಯದಿಂದ ಅಷ್ಟು ದೂರ ಸರಿದಿದ್ದಾರೆ. ಹಾಗಾದರೆ ಅನಂತಕುಮಾರ್ ಹೆಗಡೆ ಮುಂದೇನು ಮಾಡ್ತಾರೆ ಎನ್ನುವಂಥ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು. ಯಾಕೆ ಅಂತಂದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಕೋಟ್ಯಂತರ ಅಭಿಮಾನಿಗಳಿದ್ದಾರೆ. ಅವರನ್ನು ಹಿಂದೂ ಹೃದಯ ಸಾಮ್ರಾಟ ಅಂತ ಕರೀತಾರೆ, ಆರಾಧಿಸ್ತಾರೆ. ಅಂತಹ ಹೆಗಡೆ ಅವರ ಮುಂದಿನ ನಡೆ ಏನಾಗಿರುತ್ತೆ, ಏನು ಮಾಡ್ತಾರೆ, ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಮಿತ್ರರೇ, ಈಗ ಅನಂತಕುಮಾರ್ ಹೆಗಡೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಹಿಂದೆ ರಾಜಕಾರಣದಲ್ಲಿದ್ದು ಜನರ ಸೇವೆಯನ್ನು ಮಾಡ್ತಾ ಇದ್ರು. ಈಗ ಉದ್ಯಮ ವಲಯಕ್ಕೆ ಕಾಲಿಟ್ಟು ಜನರ ಜೀವ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಕೈ ಇಟ್ಟಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು. ಉದ್ಯಮ ವಲಯ ಅಂತಂದರೆ ಅದು ವ್ಯಾಪಾರ ವಲಯ, ಅಲ್ಲಿ ಲಾಭ ಗಳಿಸೋದಷ್ಟೇ ಮಾರ್ಗವಾಗಿರುತ್ತೆ. ಆದರೆ ಅನಂತಕುಮಾರ್ ಹೆಗಡೆ ಹೇಗೆ ಜನರ ಜೀವವನ್ನು ಉಳಿಸ್ತಾರೆ, ಇಲ್ಲೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ. ಮಿತ್ರರೇ, ಇವತ್ತು ಕ್ಯಾನ್ಸರ್ ರೋಗ ಇದೆಯಲ್ಲ, ಇದೇನಾದರೂ ಬಂದುಬಿಡ್ತು ಅಂತಂದರೆ ಆತನ ಜೀವವೇ ಅಂತ್ಯ ಆಯಿತು ಅಂತ ಅರ್ಥ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾದಂತಹ ಟ್ರೀಟ್ಮೆಂಟೇ ಇಲ್ಲ. ಟ್ರೀಟ್ಮೆಂಟ್ ಪಡೆದು ಕ್ಯಾನ್ಸರ್ನಿಂದ ಗುಣ ಆದರೂ ಕೂಡ ಆ ಟ್ರೀಟ್ಮೆಂಟ್ನ ಸೈಡ್ ಎಫೆಕ್ಟ್ನಿಂದ ಜನ ಸಾಯುವಂತಹ ಸಂಖ್ಯೆ ಜಾಸ್ತಿ ಇದೆ. ಅಂತಹ ಪರಿಸ್ಥಿತಿ ಇದೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅನಂತಕುಮಾರ್ ಹೆಗಡೆ ಹೊರಟಿದ್ದಾರೆ. ಅಂದರೆ ಕ್ಯಾನ್ಸರ್ಗೆ ಒಂದು ದಿವ್ಯ ಔಷಧವನ್ನು ಅವರ ಕಂಪನಿಯಲ್ಲಿ ಸಿದ್ಧಪಡಿಸಲಾಗ್ತಾ ಇದೆ. ಗ್ರೀನ್ ನ್ಯಾನೋ ಟೆಕ್ನಾಲಜಿಯ ಮೂಲಕ ಕ್ಯಾನ್ಸರ್ ವಿರುದ್ಧ ಹೋರಾಟಕ್ಕೆ ಅನಂತಕುಮಾರ್ ಹೆಗಡೆ ಕೈ ಜೋಡಿಸಿದ್ದಾರೆ. ಮಿತ್ರರೇ, ಹಾಗಾದರೆ ಏನಿದು ಗ್ರೀನ್ ನ್ಯಾನೋ ಟೆಕ್ನಾಲಜಿ? ಅನಂತಕುಮಾರ್ ಹೆಗಡೆ ಯಾವ ರೀತಿಯ ಔಷಧಿಯನ್ನು ತಯಾರು ಮಾಡ್ತಾ ಇದ್ದಾರೆ? ಇದು ಎಷ್ಟು ಪರಿಣಾಮಕಾರಿಯಾಗಿದೆ? ಅನಂತಕುಮಾರ್ ಹೆಗಡೆ ಈ ಕ್ಷೇತ್ರಕ್ಕೆ ಕಾಲಿಡೋದಕ್ಕೆ ಏನು ಕಾರಣ? ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅನಂತಕುಮಾರ್ ಹೆಗಡೆ 25 ವರ್ಷದಿಂದ ಕದಂಬ ಫೌಂಡೇಶನ್ ಅನ್ನು ನಡೆಸ್ತಾ ಇದ್ರು. ಕದಂಬ ಗ್ರೂಪ್ ಆಫ್ ಆರ್ಗನೈಸೇಷನ್ ಅಂತ ಅದರ ಹೆಸರು. 2000ನೇ ಇಸ್ವಿಯಲ್ಲಿ ಅದು ಆರಂಭ ಆಗಿದ್ದು 25 ವರ್ಷ ಆಗಿದೆ. ಇಷ್ಟು ವರ್ಷ ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಜೊತೆಗೆ ಬ್ಯಾಂಕಿಂಗ್ ಸರ್ವಿಸ್ ಕೊಡ್ತಾ ಇದ್ದಂತಹ ಕಂಪನಿ ಆಗಿತ್ತು. ಆದರೆ ಈಗ ಈ ಕಂಪನಿ ಗ್ರೀನ್ ನ್ಯಾನೋ ಟೆಕ್ನಾಲಜಿ ವಿಭಾಗಕ್ಕೆ ಕಾಲಿಟ್ಟಿದೆ. ಮಿತ್ರರೇ, ಈ ಪದ ತುಂಬಾ ಹೊಸತು. ಗ್ರೀನ್ ನ್ಯಾನೋ ಟೆಕ್ನಾಲಜಿ ಏನಿದು? ಯಾವ ವಿಚಾರದಲ್ಲಿ ಇದು ಕೆಲಸ ಮಾಡುತ್ತೆ? ಯಾರಿದನ್ನು ಕಂಡುಹಿಡಿದಿದ್ದು? ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತಲ್ವಾ? ಅದಕ್ಕೆ ನಿಮಗೆ ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂತಂದ್ರೆ ಏನು, ಇದು ಔಷಧೀಯ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಇದರ ಸ್ಥಾಪಕರು ಯಾರು, ಇದೆಲ್ಲವುದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೇನೆ. ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿಯನ್ನು ಪರಿಚಯಿಸಿದ್ದು ಡಾಕ್ಟರ್ ಕಾಟೇಶ್ ಕಟ್ಟಿ ಎನ್ನುವಂಥವ್ರು. ಮಿತ್ರರೇ, ಈ ಡಾಕ್ಟರ್ ಕಾಟೇಶ್ ಕಟ್ಟಿ ಇದ್ದಾರಲ್ಲ, ಇವರು ಧಾರವಾಡ ಮೂಲದವರು, ಅಂದರೆ ಕನ್ನಡಿಗರು. ಈ ಕಟ್ಟೇಶ್ ಕಟ್ಟಿ ಅವರನ್ನ ಗ್ರೀನ್ ನ್ಯಾನೋ ಟೆಕ್ನಾಲಜಿಯ ಪಿತಾಮಹ ಅಂತ ಕರೆಯಲಾಗುತ್ತೆ. ಮೂಲತಃ IISc ಪದವೀಧರರಾದ ಇವರು ನ್ಯೂಕ್ಲಿಯರ್ ಮೆಡಿಸಿನ್ ವಿಭಾಗದಲ್ಲಿ ನಿರಂತರವಾಗಿ 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇವರು ಅಮೆರಿಕದ ಮಿಸೌರಿ ವಿಶ್ವವಿದ್ಯಾನಿಲಯದಲ್ಲಿ ಕ್ಯಾನ್ಸರ್ ನ್ಯಾನೋ ಟೆಕ್ನಾಲಜಿಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಏನಿದು ಗ್ರೀನ್ ನ್ಯಾನೋ ಟೆಕ್ನಾಲಜಿ? ಇದರಿಂದ ಹೇಗೆ ಔಷಧಿಗಳನ್ನು ರೆಡಿ ಮಾಡಲಾಗುತ್ತೆ? ಇತರ ಔಷಧಿಗಳಿಗೂ ಇದಕ್ಕೂ ಹೇಗೆ ಭಿನ್ನ? ಮಿತ್ರರೇ, ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿಗೆ ಸಹಸ್ರ ವರ್ಷದ ಇತಿಹಾಸ ಇದೆ. ಆಯುರ್ವೇದದಲ್ಲಿ ಏನು ಮಾಡಲಾಗುತ್ತೆ? ಗಿಡಮೂಲಿಕೆಗಳಿಂದ ಔಷಧಿಯನ್ನು ನೀಡಲಾಗುತ್ತೆ. ಯಾವ ರೂಪದಲ್ಲಿ ಔಷಧಿ ಕೊಡ್ತೀರಿ? ಯಾವುದೋ ಬೇರು, ನಾರು ಅಥವಾ ಎಲೆ, ಇಂತಹದರ ಪುಡಿ ಇರಬಹುದು, ಕಷಾಯ ಇರಬಹುದು. ಈ ಮೂಲಕವಾಗಿ ಆಯುರ್ವೇದದ ಔಷಧಿಯನ್ನು ನೀಡಲಾಗುತ್ತೆ. ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಮೂಲಕ ಹೇಗೆ ಔಷಧಿಯನ್ನು ರೆಡಿ ಮಾಡಲಾಗುತ್ತೆ ಅಂತಂದರೆ, ಈಗ ಔಷಧೀಯ ಗುಣ ಇರುವಂತಹ ಒಂದು ಎಲೆಯೋ ಅಥವಾ ಒಂದು ಬೇರೋ ಅದನ್ನು ತೆಗೆದುಕೊಳ್ಳಲಾಗುತ್ತೆ. ಅದರಿಂದ ಈ ನ್ಯಾನೋ ಮಾಲಿಕ್ಯೂಲ್ಸ್ಗಳನ್ನು ಹೊರತೆಗೆಯಲಾಗುತ್ತೆ. ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳನ್ನು ಹೊರತೆಗೆಯಲಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ಹನಿಯಲ್ಲಿ ಸರಿಸುಮಾರು ಟ್ರಿಲಿಯನ್ ಗಟ್ಟಲೆ ನ್ಯಾನೋ ಮಾಲಿಕ್ಯೂಲ್ಸ್ಗಳಿರ್ತವೆ. ಇದರ ಮೂಲಕವಾಗಿ ಔಷಧಿಯನ್ನು ರೆಡಿ ಮಾಡಲಾಗುತ್ತೆ. ಇದು ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಂದರೆ, ಈಗ ಉದಾಹರಣೆಗೆ ಕ್ಯಾನ್ಸರ್ ರೋಗಕ್ಕೆ 100% ಚಿಕಿತ್ಸೆ ಅಂತೇನಿಲ್ಲ. ಸದ್ಯ ಅಲೋಪತಿಯಲ್ಲಿ ಅನೇಕ ಮೆಡಿಸಿನ್ಗಳನ್ನು ಕೊಡಲಾಗುತ್ತೆ. ಆದರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಯಾಕೆ ಕೇಳಿದ್ರೆ, ಈಗ ಮನುಷ್ಯನ ಜೀವಕಣ ಇದೆಯಲ್ಲ, ಇದು ಸರಿಸುಮಾರು 12 ರಿಂದ 18
ಮೈಕ್ರಾನ್ನಷ್ಟು ಸೂಕ್ಷ್ಮವಾಗಿರುತ್ತೆ. ಅಷ್ಟು ಸೂಕ್ಷ್ಮವಾದಂತಹ ಕಣಗಳು. ಹಾಗೆ ಕ್ಯಾನ್ಸರ್ ಕೋಶಗಳು ಕೂಡ ಇಷ್ಟೇ ಸೂಕ್ಷ್ಮವಾಗಿರುತ್ತೆ. ಮನುಷ್ಯನ ಜೀವಕಣಗಳು ಎಷ್ಟು ಸೂಕ್ಷ್ಮವಾಗಿರುತ್ತೋ ಅಷ್ಟೇ ಸೂಕ್ಷ್ಮವಾಗಿ ಕ್ಯಾನ್ಸರ್ ಕೋಶಗಳು ಕೂಡ ಇರುತ್ತೆ. ಆದರೆ ಮಿತ್ರರೇ, ನಮ್ಮ ಅಲೋಪತಿಯಲ್ಲಿ ಟ್ರೀಟ್ಮೆಂಟ್ ಕೊಡುತ್ತಲ್ಲ, ಆ ಕಣಗಳು ಅಷ್ಟು ಸೂಕ್ಷ್ಮವಾಗಿರೋದಿಲ್ಲ. ಮನುಷ್ಯನ ಜೀವಕಣಗಳು ಅಥವಾ ಕ್ಯಾನ್ಸರ್ ಕೋಶಗಳಿಗಿಂತಲೂ ಕೂಡ ಔಷಧೀಯ ಕಣಗಳು ದೊಡ್ಡದಾಗಿರುತ್ತೆ. ಹೀಗಾಗಿ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಕ್ಯಾನ್ಸರ್ ಕಣದ ಒಳಗೆ ಇದು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇದು ಹೇಗೆ ಪರಿಣಾಮ ಬೀರುತ್ತೆ? ಈ ಕಾರಣದಿಂದಾಗಿ ಅನೇಕ ಸಮಸ್ಯೆಗಳಾಗಿ ಕ್ಯಾನ್ಸರ್ ರೋಗಿಗಳು ಸಾವಿಗೀಡಾಗ್ತಾರೆ. ಆದರೆ ಮಿತ್ರರೇ, ಈ ನ್ಯಾನೋ ಟೆಕ್ನಾಲಜಿಯ ಮೂಲಕವಾಗಿ ರೆಡಿ ಮಾಡಿದಂತಹ ಔಷಧಿಗಳು ಅತ್ಯಂತ ಸೂಕ್ಷ್ಮ ಕಣಗಳದ್ದು, ಅಂದರೆ ನ್ಯಾನೋ ಮಾಲಿಕ್ಯೂಲ್ಸ್. ಇದು ಮನುಷ್ಯನ ಜೀವಕಣಗಳು ಅಥವಾ ಕ್ಯಾನ್ಸರ್ ಕೋಶಗಳ ಕಣಗಳಿಗಿಂತಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಇದು ಕ್ಯಾನ್ಸರ್ ಕೋಶದ ಒಳಗೆ ಪ್ರವೇಶವನ್ನ ಮಾಡಿ ಆ ಕ್ಯಾನ್ಸರ್ ಕೋಶದ ಬೆಳವಣಿಗೆಯನ್ನು ನಿಲ್ಲಿಸುತ್ತೆ, ಆನಂತರ ಅದನ್ನು ನಾಶಪಡಿಸುತ್ತೆ. ಹೀಗಾಗಿ ಇದು ಅತ್ಯಂತ ಪರಿಣಾಮಕಾರಿಯಾದಂತಹ ಔಷಧಿ. ಈ ವಿಚಾರವಾಗಿ ನಿರಂತರವಾಗಿ 50 ವರ್ಷಗಳಿಂದ ಕಟ್ಟೇಶ್ ಕಟ್ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅನೇಕ ಔಷಧಿಗಳನ್ನು ಅವರು ರೆಡಿ ಮಾಡಿದ್ದಾರೆ. ಕೇವಲ ಸಸ್ಯಗಳ ಮೂಲದಿಂದ ಮಾತ್ರ ಔಷಧಿಯನ್ನು ತಯಾರು ಮಾಡುವಂತಹದ್ದಲ್ಲ. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಈ ಹಿಂದೆ ಬೆಳ್ಳಿಯನ್ನು ಬಳಸಲಾಗ್ತಾ ಇತ್ತು, ಚಿನ್ನವನ್ನು ಬಳಸಲಾಗ್ತಾ ಇತ್ತು. ಅದಕ್ಕೆ ರಜತ ಭಸ್ಮ ಅಥವಾ ಸ್ವರ್ಣ ಭಸ್ಮ ಅಂತ ಹೆಸರಿತ್ತು. ಅದನ್ನು ಕೂಡ ಔಷಧಿಯ ರೂಪದಲ್ಲಿ ತೆಗೆದುಕೊಳ್ಳಲಾಗ್ತಾ ಇತ್ತು. ಅಂದರೆ ಚಿನ್ನವನ್ನ ಭಸ್ಮದ ರೂಪದಲ್ಲಿ ಸ್ವೀಕರಿಸಲಾಗ್ತಾ ಇತ್ತು. ಇದು ಹಲವು ಔಷಧಿಗಳಿಗೆ ರಾಮಬಾಣವಾಗಿತ್ತು. ಈಗ ಮಿತ್ರರೇ, ಈ ಚಿನ್ನದಿಂದ ನ್ಯಾನೋ ಮಾಲಿಕ್ಯೂಲ್ಸ್ಗಳನ್ನು ಹೊರತೆಗೆದು ಅದನ್ನು ಔಷಧಿಯ ರೂಪದಲ್ಲಿ ನೀಡಲಾಗುತ್ತೆ. ಇದು ಈ ನ್ಯಾನೋ ಟೆಕ್ನಾಲಜಿಯಿಂದ ಮಾತ್ರ ಸಾಧ್ಯವಾಗುವಂತಹ ವಿಚಾರ. ಹೀಗಾಗಿ ಈ ಬಗ್ಗೆ ಅನೇಕ ಸಂಶೋಧನೆಗಳನ್ನು ಡಾಕ್ಟರ್ ಕಾಟೇಶ್ ಕಟ್ಟಿ ಅವರು ಮಾಡಿದ್ದಾರೆ. ಅನೇಕ ಔಷಧಿಗಳನ್ನು ರೆಡಿ ಮಾಡಿದ್ದಾರೆ. ಈಗ ಈ ಔಷಧಿಗಳನ್ನು ಪ್ರಾಡಕ್ಟ್ಗಳ ರೂಪದಲ್ಲಿ ಹೊರಗೆ ತಂದು ಇಡೀ ವಿಶ್ವಕ್ಕೆ ಇದನ್ನು ಪರಿಚಯಿಸೋದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಹೊರಟಿದ್ದಾರೆ. ಮಿತ್ರರೇ, ಇದರಿಂದ ಅತಿ ದೊಡ್ಡ ಲಾಭ ಏನು ಕೇಳಿದ್ರೆ, ಈಗ ಅಲೋಪತಿಕ್ ಮೆಡಿಸಿನ್ನಲ್ಲಿ ಕ್ಯಾನ್ಸರ್ನಂತಹ ರೋಗಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ದೆ ಆದರೆ ಅನೇಕ ಸಮಸ್ಯೆಗಳಾಗುತ್ತೆ. ಉದಾಹರಣೆಗೆ ಕಿಮೋ ಅಥವಾ ರೇಡಿಯೋಥೆರಪಿಗಳನ್ನು ತೆಗೆದುಕೊಂಡ್ರೆ ಅದರ ಸೈಡ್ ಎಫೆಕ್ಟ್ಗಳೇ ಜಾಸ್ತಿ. ಅದು ಕ್ಯಾನ್ಸರ್ ಕಣಗಳನ್ನು ಸಾಯಿಸುತ್ತೆ ನಿಜ, ಆದರೆ ವ್ಯಕ್ತಿಗೆ ಬೇಕಾದಂತಹ ಅವಶ್ಯಕತೆ ಇರುವಂತಹ ಜೀವಕಣಗಳನ್ನು ಕೂಡ ಅದು ಡ್ಯಾಮೇಜ್ ಮಾಡಿಬಿಡುತ್ತೆ. ರಕ್ತ ಕಣಗಳಿಗೆ ತೊಂದರೆ ಮಾಡುತ್ತೆ. ಒಂದು ಕಡೆ ಕ್ಯಾನ್ಸರ್ ಕೋಶಗಳು ಸತ್ತೋಗುತ್ತೆ, ಇನ್ನೊಂದು ಕಡೆಯಲ್ಲಿ ಆತ ಬದುಕಬೇಕಲ್ಲ, ಅದಕ್ಕೆ ಬೇಕಾದಂತಹ ಜೀವಕೋಶಗಳನ್ನು ಕೂಡ ಅದು ನಾಶ ಮಾಡುತ್ತೆ. ಹೀಗಾಗಿ ಈ ಟ್ರೀಟ್ಮೆಂಟ್ನ ಸೈಡ್ ಎಫೆಕ್ಟ್ಗಳು ಸಾಕಷ್ಟಿದೆ. ಆದರೆ ಗ್ರೀನ್ ನ್ಯಾನೋ ಟೆಕ್ನಾಲಜಿಯನ್ನು ಬಳಸಿ ಔಷಧಿಯನ್ನು ರೆಡಿ ಮಾಡಿದ್ರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು 100% ಸೈಡ್ ಎಫೆಕ್ಟ್ ಮುಕ್ತವಾದಂತಹ ಒಂದು ಔಷಧಿ, ಜೊತೆಗೆ ನೈಸರ್ಗಿಕವಾದಂತಹ ಔಷಧಿ. ಹೀಗಾಗಿ ಇದು ಭವಿಷ್ಯದಲ್ಲಿ ಮಾನವ ಜನಾಂಗಕ್ಕೆ ಸಂಜೀವಿನಿ ಆಗಬಹುದು ಅಂತ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಈಗ ಹೇಗೆ AI ಟೆಕ್ನಾಲಜಿ ಮುಂದಿನ ಶತಮಾನವನ್ನು ಆಳುತ್ತೆ ಅಥವಾ ಮುಂದಿನ ಜಮಾನ AI-ನದ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಅದೇ ರೀತಿಯಾಗಿ ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಕೂಡ ಮನುಷ್ಯನ ಜೀವಕ್ಕೆ ಸಂಜೀವಿನಿಯಾಗಿ ಮಾರ್ಪಡುತ್ತೆ ಹೀಗಂತಲೇ ಭಾವಿಸಲಾಗಿದೆ. ಈಗ ಮಿತ್ರರೇ, ಅನಂತಕುಮಾರ್ ಹೆಗಡೆ ಅವರು ಈ ನ್ಯಾನೋ ಗ್ರೀನ್ ಟೆಕ್ನಾಲಜಿಯ ಮೂಲಕವಾಗಿ ಅನೇಕ ಮೆಡಿಸಿನ್ಗಳನ್ನು ಹೊರಗೆ ತರ್ತಾ ಇದ್ದಾರೆ. ಈಗಾಗಲೇ ಜಯನಗರದ 4th ಬ್ಲಾಕ್ನಲ್ಲಿ ವಿಶ್ವದ ಮೊದಲ ಗ್ರೀನ್ ನ್ಯಾನೋ ರಿಯಾಕ್ಟರ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ತನ್ನ ಕದಂಬ ಸಂಸ್ಥೆಯ ಅಡಿಯಲ್ಲಿ. ಇದಕ್ಕೆ ಕದಂಬ ಕಟ್ಟಿ ರಿಯಾಕ್ಟರ್ ಅಂತ ಹೆಸರಿಡಲಾಗಿದೆ. 100ಕ್ಕೂ ಹೆಚ್ಚು ಔಷಧಿಗಳನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಹಲವು ದಿನಬಳಕೆಯ ವಸ್ತುಗಳನ್ನು ಕೂಡ ಇಲ್ಲಿ ರೆಡಿ ಮಾಡಲಾಗ್ತಾ ಇದೆ. ಉದಾಹರಣೆಗೆ ಸೌಂದರ್ಯ ವರ್ಧಕಗಳು, ಪಾನೀಯ ಪ್ರೀಮಿಕ್ಸ್ ಕ್ಯಾಪ್ಸೂಲ್ಗಳು, ನ್ಯಾನೋ ಹರ್ಬಲ್ ಚಾಕ್ಲೇಟ್ಗಳಿರಬಹುದು, ಎನರ್ಜಿ ಬಾರ್ಗಳಿರಬಹುದು, ವಿವಿಧ ಮಾದರಿಯ ಎಣ್ಣೆ, ತುಪ್ಪ, ಸ್ಯಾನಿಟೈಸರ್, ಫ್ಲೋರ್ ಕ್ಲೀನರ್ ಇರಬಹುದು, ಕೇಶಕಾಂತಿಯ ಉತ್ಪನ್ನಗಳಿರಬಹುದು. ಹೀಗೆ ಅನೇಕ ರೀತಿಯ ಉತ್ಪನ್ನಗಳನ್ನು ಅನಂತಕುಮಾರ್ ಹೆಗಡೆ ಅವರ ಕಂಪನಿಯಲ್ಲಿ ರೆಡಿ ಮಾಡಲಾಗ್ತಾ ಇದೆ. ಹೊಸದೊಂದು ಕ್ಷೇತ್ರಕ್ಕೆ ಅವರು ಪೇಟೆಂಟ್ ಪಡೆದು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಕೂಡ. ಈ ಹಿಂದೆ ನಾನು ರಾಜಕೀಯದಲ್ಲಿದ್ದಂತಹ ಸಂದರ್ಭದಲ್ಲಿ ದಿನದಾಂತ್ಯದಲ್ಲಿ ನನ್ನ ಬ್ಯಾಲೆನ್ಸ್ ಶೀಟನ್ನು ನೋಡಿದ್ರೆ ನನ್ನ ಭಾಷಣಕ್ಕೆ ಎಷ್ಟು ಜನ ಸೇರಿದ್ರು, ಎಷ್ಟು ಜನ ಚಪ್ಪಾಳೆ ತಟ್ಟಿದ್ರು, ಎಷ್ಟು ಜನರಿಗೆ ನಾನು ಖುಷಿ ಪಡಿಸಿದೆ, ಈ ಮೂಲಕವಾಗಿ ನನ್ನ ಬ್ಯಾಲೆನ್ಸ್ ಶೀಟನ್ನು ನಾನು ಚೆಕ್ ಮಾಡಿಕೊಳ್ಬೇಕಾಗಿತ್ತು. ಆದ್ರೆ ಈಗ ಎಷ್ಟು ಜನರ ಜೀವವನ್ನು ನಾನು ಉಳಿಸಿದ್ದೀನಿ, ಇದು ನನ್ನ ಬ್ಯಾಲೆನ್ಸ್ ಶೀಟನ್ನು ಸೇರುತ್ತೆ ಅಂತ ಅನಂತಕುಮಾರ್ ಹೆಗಡೆ ಅವರು ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಮಿತ್ರರೇ, ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಅನಂತಕುಮಾರ್ ಹೆಗಡೆ ಇನ್ನು ರಾಜಕೀಯದತ್ತ ಮುಖ ಮಾಡೋದಿಲ್ಲ. ಅವರೊಬ್ಬ ಉದ್ಯಮಿಯಾಗಿ ಯಶಸ್ಸನ್ನು ಗಳಿಸೋದಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನಗಳನ್ನು ಆರಂಭಿಸಿದ್ದಾರೆ. ಉದ್ಯಮದಲ್ಲೂ ಕೂಡ ಜನಸೇವೆಯನ್ನು ಮಾಡಬೇಕು, ಜನರನ್ನು ರಕ್ಷಿಸಬೇಕು, ಜನರಿಗೆ ಹೊಸತನ್ನೇನೋ ಕೊಡಬೇಕು ಅನ್ನುವಂತಹ ದೃಷ್ಟಿಯನ್ನಿಟ್ಟುಕೊಂಡು ಅವರೊಂದು ಕಂಪನಿಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಬಹುಶಃ ಕನ್ನಡದವರೇ ಆರಂಭಿಸಿದಂತಹ ಅಥವಾ ಕನ್ನಡದವರೇ ಪಿತಾಮಹ ಅಂತ ಕರೆಸಿಕೊಂಡಿರುವಂತಹ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಏನಿದೆ ಅದನ್ನು ದೇಶ ಮಟ್ಟ ಅಥವಾ ವಿಶ್ವ ಮಟ್ಟದಲ್ಲಿ ಪರಿಚಯಿಸೋದಕ್ಕೆ ಅನಂತಕುಮಾರ್ ಹೆಗಡೆ ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮಿತ್ರರೇ, ಈ ಪ್ರಯತ್ನದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಯಶಸ್ಸು
ಸಿಗಲಿ. ಕ್ಯಾನ್ಸರ್ ರೋಗಕ್ಕೆ ಇವತ್ತೇನು ಟ್ರೀಟ್ಮೆಂಟೇ ಇಲ್ಲ, ಕ್ಯಾನ್ಸರ್ ಬಂದರೆ ಮುಗಿದೇ ಹೋಯ್ತು ಅಂತ ಜನ ಭಾವಿಸ್ತಾ ಇದ್ದಾರಲ್ಲ, ಅಂಥವರಿಗೆ ಈ ಔಷಧಿಗಳು ಸಂಜೀವಿನಿಯಾಗಿ ಮಾರ್ಪಡಲಿ. ಕ್ಯಾನ್ಸರ್ ರೋಗಿಗಳು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಸಂಪೂರ್ಣವಾಗಿ ಗುಣಮುಖವಾಗುವಂತಹ ದಿನಗಳು ಬರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಅನಂತಕುಮಾರ್ ಹೆಗಡೆಯವರ ಪ್ರಯತ್ನದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.